ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಂಗಳೂರಿಗೆ ಬಂದು 4 ದಿನಕ್ಕೆ ಅಂತ ಬಂದು 7 ಡೇಸ್ ಕಳೆದೇ ಹೋಯ್ತು ಕಣ್ರಿ. ಮತ್ತು ನಾನು ಚಂದ್ರಪಟ್ಟಣಕ್ಕೆ ಹೋಗೋ ಸಮಯ ಬಂದೇ ಬಿಡ್ತು. ಆದರೆ ನನ್ನ ಮಗಳು ಬಿಟ್ಟು ಹೋಗೋಕ್ಕೆ ಅಳು ಬರ್ತಾ ಇದೆ ರೀ. ಈಗೇನು ನಾವು ಜೊತೆಲಿ ಸೇರ್ಕೊಂಡು ಹೇಳೋದ ಹೆಂಗೆ? ಸೋಮ್ನಿರ್ಲ ಇನ್ಸಲ್ಟ್ ಆಗದೆ. ನೀವು ಅಳ್ರಿ, ಹೇಳ್ತೀನಿ ಅಳ್ರಿ. ಆಯ್ತು ಹೇಳ್ರಿ. ಆದರೂ ಏನೂ ಮಾಡೋಕ್ಕಾಗಲ್ಲ, ಹೊರಡಲೇಬೇಕು. ಸೊ ನಾವು ಮನೆಯಿಂದ ರೆಡಿಯಾಗಿಬಿಟ್ಟು ಹೊರಟ್ವಿ. ನನ್ನ ತಂಗಿ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಹೋಗೋಕ್ಕೆ, ಅವಳು ಕೂಡ ಗಾಡೀಲಿ ಬಿಟ್ಕೊಡೋಕ್ಕೆ ಅಂತ ಬಂದಳು. ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ಬಸ್ಸು ಜಸ್ಟ್ ಮಿಸ್ಸು. ಓಕೆ, ಇನ್ನೊಂದು ಬಸ್ಗೆ ಹೋಗುವ ಅಂದ್ಬಿಟ್ಟು ನಾನು ಮಧ್ಯಾಹ್ನಕ್ಕೆ ಏನಾದರೂ ತಿನ್ನಲಿಕ್ಕೆ ಕೇಕ್, ಸ್ನ್ಯಾಕ್ಸ್ ಎಲ್ಲ ತೆಗೆದುಕೊಂಡೆ. ಲಾಸ್ಟ್ಗೆ ಬಸ್ ಒಂದು ಬಂತು, ರೆಡಿ ಇತ್ತು. ನನ್ನ ತಂಗಿಗೆ ಬಾಯ್ ಬಾಯ್ ಹೇಳಿ ಒಂದು ಪ್ಲೈನ್ ಕಿಸ್ ಕೊಟ್ಟು ನಾನು ಬಸ್ಗೆ ಒಳಗಡೆ ಹೋಗಿ ಕೂತ್ಕೊಂಡೆ. ಓಕೆ, ಬಸ್ ಕೂಡ ಇಮಿಡಿಯೇಟಾಗಿ ಹೊರಟೇ ಬಿಡ್ತು. ತುಂಬ ಬೇಜಾರಾಗ್ತಿತ್ತು. ಏನೂ ಮಾಡೋಕ್ಕಾಗಲ್ಲ, ಜವಾಬ್ದಾರಿ, ಕಮಿಟ್ಮೆಂಟ್ಸ್ ಅಂತ ಇದ್ದೇ ಇರುತ್ತಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಹೊರಡಲೇಬೇಕು. ಹೊರಟೆ. ಆದರೂ ಈ ಬೇಜಾರಲ್ಲಿ ನಾನು ತುಂಬ ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ? ನಿಜ ಹೇಳಿ, ಸಖತ್ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ಯಾ. ಓಕೆ, ಆದರೂ ಒಂಟಿಯಾಗಿ ಜರ್ನಿ ಮಾಡೋದಿದೆಯಲ್ಲ, ಅದು ಒಂಥರ ಚೆನ್ನಾಗಿರುತ್ತೆ. ಸಿಂಗಲಾಗಿ ಓಡಾಡಬೇಕು ಹೆಣ್ಮಕ್ಳು. ಓಕೆನಾ? ಕಲ್ತ್ಕೊಳ್ಳಿ ನಾನು ನೋಡಿ. ಮಧ್ಯ ಮಧ್ಯ ಬಸ್ನ ಸ್ಟಾಪ್ ಕೊಡ್ತಾ ಇರ್ತಾರೆ. ಆ ಮಿಡಲಲ್ಲಿ ಒಬ್ಬರು ಸ್ನ್ಯಾಕ್ಸ್ ಎಲ್ಲ ಮಾರ್ಕೊಂಡು ಬರ್ತಾರೆ ನೋಡಿ. ಈಗ ಬೋಟಿ, ಈ ಕಡಲೆಕಾಯಿ, ಈ ಥರ ಎಲ್ಲ. ನಾನು ಆ ಟೈಮಲ್ಲಿ ಬೋಟಿ ಟೈಪ್ ಇತ್ತು, ಏನೋ ಒಂದು ತೊಗೊಂಡೆ. ಚೆನ್ನಾಗಿತ್ತು. ಕುರುಮ್ ಅಂತ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ. ಹಾಗೆ ಟೈಮ್ ಕಳೆದಿದೆ, ಗೊತ್ತಾಗಲಿಲ್ಲ. ಮಧ್ಯಾಹ್ನ 1 ಗಂಟೆ ಹಾಗೆ ಹೋಯಿತು. ಊಟಕ್ಕೆ ಅಂತ ಅಲ್ಲಿ ನೆಲೆಯಾಡಿಲಿ ಸ್ಟಾಪ್ ಕೊಟ್ಟರು. ಸೊ ನಾನು ಮಾತ್ರ ಕೆಳಗಿಳಿನಿಲ್ಲ, ಯಾಕೆಂದರೆ ಮಳೆ ಲೈಟಾಗಿ ಬರ್ತಾನೇ ಇತ್ತು. ಸೊ ನಾನು ತಂದಿದ್ನಲ್ಲ ಕೇಕ್, ನೋಡುವ ಹೇಗಿದೆ. ನಾನು ತಂದಿದ್ದು ಜಾಕ್ ಫ್ರೂಟ್ ಕೇಕ್. ತುಂಬ ಇಷ್ಟ ಫ್ರೂಟ್ ನನಗೆ. ಆ ಫ್ರೂಟಿಂದ ಕೇಕ್ ತಿಂದಿಲ್ಲ ನಾನು ಯಾವತ್ತೂ. ಆ ಥರ ಕೇಕ್ ತಗೊಂಡೆ ಫಸ್ಟ್ ಟೈಮ್, ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು. ವಾವ್, ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತಿತ್ತು. ಟೇಸ್ಟ್ ಹೇಗಿರ್ಬೋದು ಅಂದ್ಬಿಟ್ಟು ನಾನು ಟೇಸ್ಟ್ನ ಮಾಡಿದೆ. ವಾವ್, ಸೂಪರಾಗಿದೆ. ಇಷ್ಟ ಆಯಿತು, ಚೆನ್ನಾಗಿದೆ. ಜಾಕ್ ಫ್ರೂಟ್ ತಿನ್ನಂಗೆ ಫೀಲ್ ಆಗ್ತಿತ್ತು. ತಿಂತಾ ಇದ್ರೆ ಮಜಾನೇ ಬೇರೆ ಕಣ್ರಿ. ತಿಂತಾನೇ ಇರಬೇಕು ಅನಿಸುತ್ತೆ. ನಾನೊಂಥರ ತಿಂಡಿ ಪೂತಿ. ಹಾಗಾಗಿ ನಾವು ತಿನ್ನೋದು ಬದುಕಿರೋದಕ್ಕೆ. ಮೇಷ್ಟ್ರೆ, ಏನೋ ಕಾಳಿದಾಸ, ನಾವು ಬದುಕಿರೋದೇ ತಿನ್ನಕಲ್ವಾ ಮೇಷ್ಟ್ರೆ? ಓಕೆ, ಮಧ್ಯಾಹ್ನದ ಊಟನ ನಾನು ಕೇಕ್ ತಿಂದು ಕಂಪ್ಲೀಟ್ ಮಾಡಿಕೊಂಡೆ. ಹೊಟ್ಟೆ ಲೈಟಾಗಿ ಫಿಲ್ ಆಯಿತು. ತುಂಬ ಚೆನ್ನಾಗಿತ್ತು ಕೇಕು. ಜಾಕ್ ಫ್ರೂಟ್ ತಿಂದಂಗೆ ಫೀಲ್ ಆಯಿತು ಕಣ್ರಿ. ಸಖತ್ತಾಗಿತ್ತು ಕೇಕು. ಮಳೆ ಬರ್ತಾನೆ ಇದೆ. ಹಾಗೆ ಡೋರ್ ಹತ್ರ ಬಂದು ನೋಡಿದೆ, ಮತ್ತೆ ಕೆಳಗಿಳಿಯೋಕ್ಕೆ ಮನಸ್ಸಾಗಲಿಲ್ಲ. ಓಕೆ, ಬಸ್ ಮತ್ತೆ ಹೊರಡ್ತು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಮ್ಮೂರು ರೀಚ್ ಆಗ್ತೀನಿ ಅಂತ ಅನ್ನಿಸ್ತು. ಓಕೆ, ಫೈನಲಿ ನಮ್ಮ ಚಂದ್ರಪಟ್ಟಣಕ್ಕೆ ಬಂದೇ ಬಿಟ್ಟೆ. ನಮ್ಮೂರಿಗೆ ಬಂದರೆ ಒಂಥರ ಖುಷಿನೇ ಬೇರೆ ಅಲ್ವೇನ್ರಿ. ಓಕೆ, ಫೈನಲಿ ನಮ್ಮೂರನ್ನ ರೀಚ್ ಆದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಾನು ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್. ಲವ್ ಯು ಆಲ್.